ಬೆಲೆ ಏರಿಕೆ ಹಾಗೂ ಬಿಜೆಪಿ ಶಾಸಕರ ಅಮಾನತು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಸುದ್ದಿಯ ವಿವರ. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪ್ರತಿ ಅಗತ್ಯ ವಸ್ತುಗಳ ಮೇಲೆ ದರ ಏರಿಸಿ ಜನಸಾಮಾನ್ಯರ ಬದುಕಿಗೆ ಬರೆ ಹಾಕಿರುವುದನ್ನು ಹಾಗೂ ಬಿಜೆಪಿ 18 ಶಾಸಕರ ಅಮಾನತು ಮಾಡಿದ ಸರ್ಕಾರದ ನಿಲುವನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಗರದ ತಹಸೀಲ್ದಾರ್ ಕಚೇರಿ ಎದುರು ಶನಿವಾರ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಒಂದಲ್ಲ ಒಂದು ಅಗತ್ಯ ವಸ್ತುವಿನ ಬೆಲೆ ಏರಿಸುತ್ತಾ ಬರುತ್ತಿದ್ದು ಜನಸಾಮಾನ್ಯರ ಬದುಕಿಗೆ ಬರೆ ಹಾಕಿದೆ. ಕೇವಲ 2 ವರ್ಷಗಳಲ್ಲಿ ಜನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತು ಹೋಗಿದ್ದು, ಕಾಂಗ್ರೆಸ್ ಸರ್ಕಾರ ತೊಲಗಿದರೆ ಸಾಕು ಎನ್ನುವ ಮನಸ್ಥಿತಿಗೆ ತಲುಪಿದ್ದಾರೆಂದು ಟೀಕಿಸಿದರು. ರಾಜ್ಯದಲ್ಲಿ ವಿಧಾನಸಭಾ ಸ್ಪೀಕರ್ ಬಿಜೆಪಿ 18 ಶಾಸಕರನ್ನು 6 ತಿಂಗಳ ಕಾಲ ಅಮಾನತು ಮಾಡಿರುವುದು ಕಾನೂನುಬಾಹಿರವಾಗಿದ್ದು, ಅಸಂವಿಧಾನಾತ್ಮಕ ಏಕಪಕ್ಷೀಯ ತೀರ್ಮಾನವಾಗಿದ್ದು, ಜನರಿಂದ ಆಯ್ಕೆಯಾದ ಶಾಸಕರಿಗೆ ಹಾಗೂ ಕ್ಷೇತ್ರದ ಮತದಾರರಿಗೆ ಮಾಡಿದ ಅವಮಾನ ಆಗಿದ್ದು, ಇದನ್ನು ಬಿಜೆಪಿ ಪಕ್ಷವು ತೀವ್ರವಾಗಿ ಖಂಡಿಸುತ್ತದೆ ಎಂದರು. ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಹಿಂದಕ್ಕೆ ಪಡೆಯುವುದರೊಂದಿಗೆ ಜನ ವಿರೋಧಿ ನಿರ್ಧಾರಗಳನ್ನು ಹಿಂದಕ್ಕೆ ಪಡೆಯಬೇಕು ಎಂದು ಆಗ್ರಹಿಸಿ, ಪಡೆಯದಿದ್ದರೆ ಸಾಂಕೇತಿಕವಾಗಿ ನಡೆಸುತ್ತಿರುವ ಪ್ರತಿಭಟನೆಗಳು ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯ ನಂತರ ತಾಲೂಕು ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ವಕ್ತಾರ ಎಸ್. ಬಿ. ಮುನಿವೆಂಕಟಪ್ಪ, ರಾಮಚಂದ್ರೇಗೌಡ, ಸಾಮಾಬಾಬು, ಕೂಡಾ ಮಾಜಿ ಅಧ್ಯಕ್ಷ ವಿಜಯಕುಮಾರ್, ಮಾಗೇರಿ ನಾರಾಯಣಸ್ವಾಮಿ, ಅರುಣಮ್ಮ, ಮಮತಾ ಮತ್ತು ಪಕ್ಷದ ಮುಖಂಡರು ಜಿಲ್ಲಾಧಿಕಾರಿಗಳ ಮೀಟ್ ಆಗಿ ಏನು ತುಳಸಿ ಗ್ರಾಮದಲ್ಲಿ, ಮಾಲೂರಿನ ತುಳಸಿ ಗ್ರಾಮದಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತರ ಮೇಲೆ ಇದೇ ನಂಜೇಗೌಡರ ಪ್ರೇರಿತವಾದಂತ ಅಟ್ರಾಸಿಟಿ ಕೇಸ್ ದಾಖಲಾಗಿತ್ತು. ಸುಮಾರು 20 ದಿವಸ ಆದ್ಮೇಲೆ ಅವ್ರಿಗೆ ಬೇಲ್ ಸಿಕ್ತು. ಈ ತರ ನಿನ್ನೆ ನಡೆದಂತ ಮಡಿಕೇರಿಯ ನಡೆದಂತ ಒಬ್ಬ ವಿನಯ್ ಸೋಮಯ್ಯ ಒಬ್ಬ ಅಮಾಯಕ ಅಂದ್ರೆ ಅಮಾಯಕ, ಅದು ಅವ್ನು ಬೇಕಾಗಿ ಅಡ್ಮಿಟ್ ಆಗಿರ್ಲಿಲ್ಲ. ಅಲ್ಲಿ ಒಬ್ಬ ಗ್ರೂಪ್ ಸೃಷ್ಟಿ ಮಾಡಂತ ಒಬ್ಬ ವ್ಯಕ್ತಿ ಅವ್ನ ಅಡ್ಮಿಟ್ ಮಾಡಿದ್ದ. ಅವ್ನು ಟ್ವೀಟ್ ಎಲ್ಲ ಕೊಟ್ಟಿದ್ದಾನೆ ಪೊಲೀಸ್ ಹೇಳಿಕೆಯಲ್ಲಿ, ಏನೋ ಡೆಟ್ನೋದಲ್ಲಿ. ಆದ್ರೆ ಕೂಡ ಇವತ್ತು ಹೇಳ್ತಾ ಇದ್ರು ನಮ್ಮ ಮಾಗೇರಿ ನಾರಾಯಣಸ್ವಾಮಿ ಅವರು, ಕಿವಿ ಕೇಳಿಸಲ್ಲ ಕಣ್ಣು ಕಾಣಿಸಲ್ಲ ಅಂತ. ಖಂಡಿತವಾಗಿ ಇವತ್ತು ಜನ ಯಾವುದೇ ಒಂದು ಸರ್ಕಾರಕ್ಕೆ ಒಂದು ವಿರೋಧಿ ಅಲೆ ಬಂದ್ರೆ 4 ವರ್ಷ, 4 ವರ್ಷ, 5 ವರ್ಷ ಆದ್ಮೇಲೆ ಬರ್ತದೆ. ಕೇವಲ 2 ವರ್ಷದಲ್ಲಿ ಇವತ್ತು ಈ ಸಿದ್ದರಾಮಯ್ಯನವರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಜನಗಳ ವಿರೋಧಿ ಅಲೆ ಎದುರಿಸ್ತಾ ಇದೆ. ಜನಾಕ್ರೋಶ ತುಳುಕಾಡ್ತಾ ಇದೆ. ನಿಮಗೆ ಗೊತ್ತಿರಲಿ ಏನ್ ಇವತ್ತು ನಾವು ಕೋಲಾರದ ಈ ತಹಸೀಲ್ದಾರ್ ಕಚೇರಿಯಲ್ಲಿ ಮಾಡ್ತಾ ಇದ್ದೀರಿ. ಸುಮಾರು 224 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಾಕ್ರೋಶ ಪ್ರತಿಭಟನೆಗಳನ್ನ ಮಾಡ್ತಾ ಇದೆ. ಇವತ್ತು ನಮ್ಮ ಮಂಜುನಾಥ್ ಗೌಡರು ಹೇಳ್ತಾ ಇದ್ರು, ಲಂಚ ತಗೊಳ್ಳೋದನ್ನ ಲೀಗಲೈಸ್ ಮಾಡಬೇಕು. ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದ ಪ್ರತಿಯೊಂದು ಆಫೀಸ್ಗಳಲ್ಲಿ ಇಂತಿಷ್ಟು ಕೊಟ್ಟರೆ ಒಬ್ಬ ಬಡವ ಒಂದು ಅಪ್ಲಿಕೇಶನ್ ಮೂವ್ ಆಗ್ತದೆ. ಟೇಬಲ್ ಟು ಟೇಬಲ್ ಹೋಗ್ಬೇಕು. ಒಬ್ಬ ಏನು ಇವತ್ತು ಏನಂತಾರೆ ಅದಕ್ಕೆ ಬ್ರೋಕರ್ಸ್ ಇಟ್ಕೊಂಡು ಅಧಿಕಾರಿಗಳು ಇವತ್ತು ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ. ಕೇಳೋರಿಲ್ಲ. ಅವರು ಮನ್ಸೋ ಇಚ್ಛೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಕೇಳೋರಿಲ್ಲ. 9 ರೂಪಾಯಿನ 2 ವರ್ಷಗಳಲ್ಲಿ ಹಾಲಿನ ಏರಿಕೆ ಮಾಡಿದ್ದಾರೆ. ಅವತ್ತು ಕಣ್ಣೋರ್ಸಂತ ಕೆಲಸ ಏನ್ ಮಾಡಿದ್ರು ಸಿದ್ದರಾಮಯ್ಯವರು, ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ರು. 2 ವರ್ಷಗಳಿಂದ 9 ರೂಪಾಯಿನ ಬೆಲೆ ಏರಿಕೆ ಮಾಡಿದ್ದಾರೆ. 2 ರೂಪಾಯಿ ಅವರ ಖಾತೆಗಳಿಗೆ ವರ್ಗಾವಣೆ ಆಗಿಲ್ಲ ಹಣ. ಇವತ್ತು ಹೇಳ್ತಾ ಇದ್ರು ಚಾಪ ಕಾಂತಿಗಳು, ನಾನು ಯಾರ್ದು ಉಲ್ಲೇಖ ಮಾಡಲ್ಲ ಇಲ್ಲಿ ಸ್ನೇಹಿತರೆ. ಸಾಕಷ್ಟು ಅಧಿಕಾರಿಗಳಿದೆ,